ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕರ್ಕ ರಾಶಿಯ ಆತ್ಮೀಯ ಬಂಧುಗಳೇ, ನೀವು ಈ ಮಾತುಗಳನ್ನು ಕೇಳ್ತಾ ಇರುವ ಈ ಸಮಯನೇ ನಿಮ್ಮ ಜೀವನದ ಒಂದು ಸೂಕ್ಷ್ಮ ತಿರುವಿನ ಸೂಚನೆ. ನಿಮ್ಮ ಹೃದಯ ಯಾವಾಗಲೂ ಇತರರಿಗಾಗಿ ಯೋಚನೆ ಮಾಡ್ತಾ ಇರುತ್ತೆ, ಇತರರಿಗಾಗಿ ಮಿಡಿತಾ ಇರುತ್ತೆ. ನೀವು ನಿಮ್ಮ ನೋವನ್ನು ಬಚ್ಚಿಟ್ಟು ಇತರರ ನೋವನ್ನು ನಿವಾರಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವ ವ್ಯಕ್ತಿ. ಅದಕ್ಕಾಗಿಯೇ ಆ ದೇವರು ನಿಮ್ಮ ಜೀವನದಲ್ಲಿ ಸಂಬಂಧಗಳ ವಿಚಾರದಲ್ಲಿ ನಿಮಗೆ ಸುಲಭ ದಾರಿಯನ್ನು ಕೊಡಲಿಲ್ಲ. ಆದರೆ ಈಗ ಬ್ರಹ್ಮಾಂಡ ನಿಮ್ಮ ಸಹನೆಯನ್ನು ಪರೀಕ್ಷಿಸಿ ಮುಗಿಸಿರುವಂತೆ ಕಾಣ್ತಾ ಇದೆ. ನಿಮ್ಮನ್ನು ಯಾರೋ ಒಬ್ಬ ವ್ಯಕ್ತಿ, ಒಬ್ಬ ಸ್ತ್ರೀ, ಬಂಗಾರದಂಥ ಸ್ತ್ರೀ ಮೌನವಾಗಿ ಆದರೆ ತುಂಬ ನಿಜವಾಗಿ ಇಷ್ಟಪಡ್ತಾ ಇದ್ದಾಳೆ. ಅವಳು ನಿಮ್ಮ ಕಾಳಜಿಯ ಸ್ವಭಾವಕ್ಕೆ, ನಿಮ್ಮ ಮೃದುವಾದ ಮಾತುಗಳಿಗೆ, ನೀವು ಯಾರನ್ನೂ ತಿರಸ್ಕರಿಸದೆ ಕೇಳುವ ರೀತಿಗೆ ಮನಸೋತಿದ್ದಾಳೆ. ನೀವು ಅವಳಿಗೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ಆಶ್ರಯ. ನೀವು ಇದ್ದರೆ ಅವಳಿಗೆ ಧೈರ್ಯ ಬರುತ್ತೆ, ನೀವು ಮಾತನಾಡಿದರೆ ಅವಳ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈ ಸ್ತ್ರೀ ತನ್ನ ಭಾವನೆಗಳನ್ನು ಬಹಿರಂಗಪಡಿಸದೇ ಇರೋದಕ್ಕೆ ಒಂದು ಕಾರಣ ಕೂಡ ಇದೆ. ಕರ್ಕ ರಾಶಿಯವರ ಹೃದಯ ತುಂಬ ನಾಜೂಕು ಅನ್ನೋದನ್ನು ಅವಳು ಅರಿತಿದ್ದಾಳೆ. ನನ್ನ ಪ್ರೀತಿಯಿಂದ ಅವರಿಗೆ ನೋವಾಗಬಾರ್ದು ಅನ್ನೋ ಒಂದು ಭಯ ಅವಳನ್ನು ಮೌನವಾಗಿ ಇಟ್ಟಿದೆ. ನೀವು ಒಮ್ಮೆ ನೋವನ್ನು ಅನುಭವಿಸಿದರೆ ಮತ್ತೆ ಹಳೆಯದಂತೆ ಆಗೋದಕ್ಕೆ ನಿಮಗೆ ತುಂಬ ಸಮಯ ಬೇಕು. ಇದನ್ನು ಅವಳು ಚೆನ್ನಾಗಿ ಅರ್ಥಕೊಂಡಿದ್ದಾಳೆ. ಅದಕ್ಕೆ ಅವಳು ನಿಮ್ಮನ್ನು ದೂರದಿಂದಲೇ ಕಾಪಾಡಿಕೊಳ್ತಾ ಪ್ರೀತಿ ಮಾಡ್ತಾ ಇದ್ದಾಳೆ. ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಹಳೆಯ ಸಂಬಂಧಗಳ ನೆನಪುಗಳು ಮತ್ತೆ ಮೇಲಕ್ಕೆ ಬರ್ತಾ ಇವೆ. ಅಕಸ್ಮಾತ್ ಮೆಸೇಜ್, ಹಳೆಯ ಹೆಸರು ಅಥವಾ ಮರೆತಂತಿದ್ದ ಒಂದು ಮುಖ ಮತ್ತೆ ಕಣ್ಮುಂದೆ ಬರ್ತಾ ಇದೆ. ಅದು ಯಾದೃಚ್ಛಿಕಲ್ಲ, ಇದು ನಿಮ್ಮ ಹೃದಯ ಇನ್ನೂ ಸಂಪೂರ್ಣವಾಗಿ ಗುಣಮುಖ ಆಗಿಲ್ಲ ಅನ್ನೋದರ ಸೂಚನೆ. ಆದರೆ ಈ ಸ್ತ್ರೀ ನಿಮ್ಮ ಜೀವನಕ್ಕೆ ಬಂದರೆ ಹಳೆಯ ಗಾಯಗಳಿಗೆ ಮೌನವಾದ ಔಷಧ ಆಗಬಹುದು. ಅವಳು ನಿಮ್ಮನ್ನು ಮರೆಸಲು ಪ್ರಯತ್ನ ಪಡ್ತಾ ಇಲ್ಲ, ಬದಲಾಗಿ ಆ ನೋವಿನ ಜೊತೆ ಬದುಕೋದು ಹೇಗೆ ಅನ್ನೋದನ್ನು ಕಲಿಸ್ತಾಳೆ. ಕೆಲವು ಕರ್ಕರಾಶಿಯವರು ಈಗಾಗಲೇ ಒಂದು ಸಂಬಂಧದಲ್ಲಿ ಇದ್ದರೆ ನಿಮ್ಮ ಮನಸ್ಸು ಈಗ ತುಂಬ ಭಾರ ಆಗಿರಬಹುದು. ನೀವು ಕೊಡ್ತಾ ಇದ್ದೀರಲ್ಲ ಪ್ರೀತಿ, ಅದಕ್ಕೆ ಪ್ರತಿಫಲ ಅನ್ನೋದು ಸಿಗ್ತಾ ಇಲ್ಲ ಅನ್ನೋ ಭಾವನೆ ಕೂಡ ನಿಮಗೆ ಕಾಡ್ತಾ ಇರಬಹುದು. ಆದರೆ ನೆನ್ಪಿಟ್ಕೊಂಬಿಡಿ, ನಿಮ್ಮ ಮೌಲ್ಯವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳೋದಿಲ್ಲ. ನಿಮ್ಮ ಪ್ರೀತಿ ಎಲ್ಲರಿಗೂ ಸಹಿಸಿಕೊಳ್ಳುವಷ್ಟು ಸರಳ ಅಲ್ಲ. ಇಲ್ಲಿ ವಿಧಿ ನಿಮಗೆ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸೂಚನೆ ಕೊಡ್ತಾ ಇದೆ. ಅಕಸ್ಮಾತ್ ನೀವೇನಾದರೂ ಸಿಂಗಲ್ ಆಗಿದ್ರೆ, ಒಂಟಿಯಾಗಿದ್ದರೆ, ಈ ಸ್ತ್ರೀ ನಿಮ್ಮ ಜೀವನದಲ್ಲಿ ಕುಟುಂಬದ ಭಾವನೆ, ಭದ್ರತೆ ಮತ್ತು ಸ್ಥಿರತೆಯನ್ನು ತರುವ ಶಕ್ತಿಯನ್ನು ಹೊಂದಿದ್ದಾಳೆ. ಅವಳು ನಿಮ್ಮ ಕನಸುಗಳನ್ನು ಪ್ರಶ್ನೆ ಮಾಡೋದಿಲ್ಲ, ನಿಮ್ಮ ಭಯಗಳನ್ನು ತಳ್ಳಿ ಹಾಕೋದಿಲ್ಲ, ನಿಮ್ಮ ಭಾವನೆಗಳನ್ನು ಹಾಸ್ಯ ಮಾಡೋದಿಲ್ಲ. ಆಕೆ ನಿಮ್ಮನ್ನು ಗೌರವಿಸ್ತಾಳೆ, ನಿಮ್ಮ ಹೃದಯವನ್ನು ಗೌರವಿಸ್ತಾಳೆ. ನೀವು ರಾತ್ರಿ ನಿದ್ದೆ ಮಾಡದೆ ಯೋಚಿಸುವ ಪ್ರಶ್ನೆಗಳಿಗೆ ಅವಳು ಉತ್ತರ ಕೊಡದಿದ್ರೂ ನಿಮ್ಮ ಪಕ್ಕದಲ್ಲಿದ್ದು ನಿಮ್ಮ ಕೈಯನ್ನು ಹಿಡಿತಾಳೆ. ಈ ಸಮಯದಲ್ಲಿ ಕರ್ಕರಾಶಿಯವರು ಒಂದು ವಿಷಯವನ್ನು ನೆನಪಲ್ಲಿ ಇಟ್ಕೋಬೇಕು. ಎಲ್ಲರಿಗೂ ಕೊಡ್ತಾ ಕೊಟ್ಟೆ ಹೀಗೆ ಹೋಗ್ತಾ ಇರ್ತೀರಾ. ಆದರೆ ಬಟ್ ನಿಮ್ಮನ್ನೇ ನೀವು ಮರ್ತೊಂಡ್ಬಿಡ್ತೀರಾ. ನಿಮಗೆ ಸೆಲ್ಫ್ ಲವ್ ಅನ್ನೋದು ಮರ್ತೋಗ್ಬಿಟ್ಟಿದೆ. ಎಲ್ಲರಿಗೂ ಸಹಾಯ ಮಾಡ್ತೀರಾ, ಆದರೆ ನಿಮ್ಮನ್ನು ನೀವು ಏನು ನೋಡೋದಿಲ್ಲ. ಆದರೆ ಈಗ ದೇವರು ನಿಮಗೂ ಸ್ವಲ್ಪ ಪ್ರೀತಿ ಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಹೃದಯದ ಬಾಗಿಲು ಸಂಪೂರ್ಣವಾಗಿ ಮುಚ್ಚಿಕೊಂಡು ಬದುಕೋದು ನಿಮ್ಮ ರಕ್ಷಣೆ ಅಲ್ಲ, ಅದು ನಿಮ್ಮ ಬಂಧನ. ಒಂದು ಸಣ್ಣ ಬಾಗಿಲು ತೆರೆದರೆ ಸಾಕು, ಒಳಗೆ ಬರುವವಳು ನಿಮ್ಮ ಜೀವನವನ್ನೇ ಬೆಳಗಿಸ್ತಾಳೆ. ಬ್ರಹ್ಮಾಂಡ ನಿಮಗೆ ಹೇಳ್ತಿದೆ, ಕರ್ಕರಾಶಿಯವರೇ, ನಿಮ್ಮ ಕಣ್ಣೀರನ್ನು ಶಕ್ತಿಯನ್ನಾಗಿ ಮಾಡಿಕೊಂಡು ಬದುಕಿರುವವರು ನೀವು. ಈಗ ಅದೇ ಶಕ್ತಿಗೆ ಜೊತೆಗಾರರೊಬ್ಬರನ್ನು ಕೊಡೋ ಸಮಯ ಬಂದಿದೆ. ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವ, ನಿಮ್ಮ ಭಾವನೆಗಳಿಗೆ ಭದ್ರತೆಯನ್ನು ಕೊಡುವ ಆ ವ್ಯಕ್ತಿ ನಿಮ್ಮ ಜೀವನದ ಹತ್ತಿರದಲ್ಲೇ ಇದ್ದಾಳೆ. ನೀವು ಅವಳನ್ನು ಗುರುತಿಸಿದ ಕ್ಷಣದಿಂದಲೇ ನಿಮ್ಮ ಕಥೆಗೆ ಹೊಸ ಅರ್ಥ ಸಿಗುತ್ತೆ. ಫ್ರೆಂಡ್ಸ್, ನಿಮಗೂ ಕೂಡ ಈ ಥರ ಸ್ತ್ರೀ ನಿಮ್ಮ ಹತ್ತಿರ ಇದ್ದಾರಾ? ಇದ್ರೆ ಕಮೆಂಟ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.